ಫಿಲಮ್ ಸೂಪರ್ ಆಗಿತ್ತು. ಅವಾಗ ಹೆಂಗ್ ರಿಲೀಸ್ ಆಗದ ಹಿಂಗಿತ್ತು, ಇವಾಗ್ಲೂ ಅಷ್ಟೇ ಕ್ರೇಜ್ ಇದೆ ಬಾಸ್ಗೆ. ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಅವ್ರಿವರು ಬಕೆಟ್ ಹಿಡಿಯಕ್ ಹೋಗ್ಬೇಡ್ರಿ ಅಷ್ಟೇ. ನಾನು ಹೇಳ್ತಿರೋದೇನು ಗೊತ್ತಾ, ಸುಮ್ಮನೆ ಒಬ್ಬ ವ್ಯಕ್ತಿ ಒಳಗಡೆ ಇದ್ದಾಗ ಈಚೆ ಕಡೆ ಮಾತಾಡೋದು ತುಂಬಾ ಈಸಿ. ಈಚೆ ಕಡೆ ಬಂದಾಗ್ಲೂ ಅದೇ ಮೀಟ್ರು ಅದೇ ಧೈರ್ಯ ಇರ್ಬೇಕು. ನಾನು ಹೇಳೋದು ಇಷ್ಟ. ಮರಿ, ನಾನು ಹಾಸ್ಟೆಲ್ ಈಚ್ ಕಲ್ತ್ ಬಂದವನು. ಹವಾ ಇಟ್ಟಿರೋರ್ಗ್ ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೆ ಹೆಸರು ಇರ್ಬೇಕಂದ್ರೆ ದಮ್ ಬೇಕಲ್ಲಿ. ಡಿ ಬಾಸ್ ಅಷ್ಟೇ. ಈ ಫ್ಯಾನ್ ಬೇಸ್ ನ ಯಾರು ಬೀಟ್ ಮಾಡಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ನೇ ಸುಲ್ತಾನು, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ಡಿ ಬಾಸ್. ಯಾವತ್ತೂನು ಯಾವನು ಏನು ಮಾಡಕ್ಕಲ್ಲ. ರಿಲೀಸ್ ಆಗಿ ಆಯ್ತಾರೆ, ಇದಕ್ಕಿಂತ ದುಪ್ಪಟ್ಟು ಆಯ್ತಾರೆ ಫ್ರೆಂಡ್ಸ್. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಯಾರ ಥಿಯೇಟರ್ ಜನ ಬರ್ತಾವ ಅಂತಿದ್ರು. ನೋಡಿ ಈಗ ಬಾಸ್ ರಿಲೀಸ್ ಅಲ್ಲಿ ಹಬ್ಬ ಮಾಡ್ತೇವೆ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಸಾಯೋವರೆಗೂ ಇದೆ ಕ್ರೇಜ್. ಯಾರೋ ಮೀಡಿಯಾದವ್ರು ಹೇಳ್ತಿದ್ರು ನಿಮ್ ಕಿತ್ತೋಗಿರೋ ದರ್ಶನ್ ಸ್ಕ್ರೀನ್ ಅಲ್ಲಿ ಬರಲ್ಲ, ಎಲ್ಲೂ ಬರಲ್ಲ ಅಂತ. ನೋಡಿ ಇನ್ನ ಬಾಜು ಬಂದಿಲ್ಲ. ಮತ್ತೆ ಬರಲ್ಲ. ಜೈ ಡಿ ಬಾಸ್, ಜೈ ಡಿ ಬಾಸ್. ಜೈ ಡಿ ಬಾಸ್. ಕನ್ನಡ ಮೂವಿ ಇನ್ನೊಂದು ರಿಕ್ವೆಸ್ಟ್ ಅಷ್ಟೇ, ತಿರ್ಗಿ ನೆಕ್ಸ್ಟ್ ಇಲ್ಲ ಮೆಜೆಸ್ಟಿಕ್ ಹಾಕ್ಬೇಕು. ಜೈ ಡಿ ಬಾಸ್ ಎಲ್ಲಿ ತಪ್ಪು ಇರ್ತಾರ ನಮ್ಮ ಬಾಸ್ ಇರ್ತಾರೆ. ಬರ್ತಾರೆ, ಅಪ್ಪ ವಾರಿ ಹಬ್ಬ ಏನು ಅಂತ ತೋರಿಸ್ತೀವಿ.